ನಾನು ಹೇಳ್ತೀನಿ ಹ್ಞೂ ರೀ. ನಾನು ಉಷಾದೇವಿ ಶಾಂತ ಮಠ ಅಂತ ಹೇಳಿ ರೋಣದವ್ರು ನಾವು. ನಮ್ಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಬಂದಿತ್ತು, ಸಾಲ ಮಾಡ್ಕೊಂಡಿದ್ದೆ, ಸಾಲಕ್ಕೆ ಇಸ್ಕೊಂಡಿದ್ದೆ, ಕಡ್ದಿನಿಂದಿದ್ದೆ. ನನಗೆ ಕೊಡೋಕ್ಕಾಗದೆ ಅವ್ರು ಹೇಳಿದ ಟೈಮಿಗೆ ಅವ್ರು ಕೇಳಿದ್ರು 4 ಸಲ ನನಗೆ ಕೊಡೋಕ್ಕಾಗಿಲ್ಲ. ನನ್ನ ಪರಿಸ್ಥಿತಿ ದುಡ್ಡಿನ ಭಾಳ ಸಮಸ್ಯೆ ಐತಿ. ಅದಕ್ಕೆ ನನಗೆ ಈಗ ಆಗಿದ್ದಕ್ಕೆ ನಿನ್ನೆ ಕರೆದು ಕೇಳಿದರು, ಮನೆ ಬರ್ಕೊಡ್ಬೇಕಂತ, ನಾನು ಚೆಕ್ ಕೊಡ್ಬೇಕಂತ ದುಡ್ಡು ಕೊಡು ಅಂದರು. ಚೆಕ್ ಕೊಡೋದ್ರಿಗೆ ಮನೆ ನನ್ನ ಹತ್ರ ಚೆಕ್ ಇಲ್ಲ, ಮನೆಯೂ ಬರ್ಕೊಡೋ ಆಗಂಗಿಲ್ಲ 10,000 ರೂಪಾಯಿದಾಗ. ಆಮೇಲೆ ಹಿಂಗೈತೆ ಅಂತ ಹೇಳಿದ್ದೆ. ನಾನು ದುಡ್ಡಿನ ನೋಡಿದೆ, ಎಲ್ಲಿ ಹೊಂದಿಲ್ಲ. ಇವತ್ತು ಬೆಳಗ್ಗೆ ಕರೆದು ಕೇಳಿದರು, ನಡಕ್ಕೆ ಒಬ್ಬರು ಇದ್ದರು. ಅವ್ರಿಗೆ ನಿನ್ನೆ ಅವ್ರು ಊರಾಗ ಇದ್ದಿಲ್ಲ, ಅವ್ರ ಮುಂದೆ ಹೇಳೋಕ್ಕಾಗಲಿಲ್ಲ. ಇವತ್ತು ಹೇಳ್ತೀನಿ ಅಂದರೆ ನಮ್ಮ ಮನೆ ಕಿಲಿ ಹಾಕ್ತೀನಿ ಅಂದರು. ಹಾಕಂದ್ರೆ ಮನೆ ಕಿಲಿ ಹಾಕ್ಯಾಕ ಸರ್ ಅಂತೇಳಿ ರೋಣದವ್ರಿಗೆ ನನಗೆ ಅನ್ಬಂದು. ನನಗೆ ಸ್ವಲ್ಪ ನನ್ನ ತಮ್ಮನ ಇದ್ರೊಳಗೆ ನನಗೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ. ಸಾಲ ಆಗಿದ್ದೀನಿ. ನಾನು ಸಾಲ ಇಸ್ಕೊಂಡಿದ್ದೆ 10,000 ರೂಪಾಯಿ. ಅದು ಕೊಡ್ತೇನೆ ಅಂದಿದ್ದೆ. ನಾವು ದುಡ್ಡದಾಗ ನನಗೆ ಕೊಡೋಕ್ಕಾಗಲಿಲ್ಲ, ಸಮಸ್ಯೆ ಆಗಿತ್ತು. ಮತ್ತು ಅವರು ಕೇಳಿದರು, ನಾನು ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ಕೊಂತ ಬಂದೆ. ನನಗೆ ದುಡ್ಡು ಬಂದು ಬಂದಂದು ನಾನು ಕೊಟ್ಟಿಲ್ಲ. ಈಗ ನಿನ್ನೆ ಕೇಳಿದ್ರು, ಚೆಕ್ ಕೊಡ್ರಿ, ಇಲ್ಲ ಮನೆ ಬರ್ಕೊಡ್ರಿ, ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡ್ಕೊಟ್ಬಿಟ್ಟು ಅವ್ರಿಗೆ ಕೇಳ್ತೀನಿ ಅಂದರೆ ಅವರು ಊರಾಗಿದ್ದಿಲ್ಲ, ನಾನು ಅವ್ರಿಗೆ ಕೇಳಿಲ್ಲ. ಈಗ ಬೆಳಗ್ಗೆ ಕೇಳ್ಬೇಕಂದ್ರೆ 7 ಗಂಟೆ 10 ನಿಮಿಷಕ್ಕೆ ನಾನು ಕರೆದು ಕೇಳಿದ್ರು. ಇಲ್ಲದ್ರೆ ಅವ್ರು ಇನ್ನೂ ವಿಚಾರ ಮಾಡಿಲ್ಲ ಅಂತ ಹೇಳಿ ನಮ್ಮ ಮನೆ ಕಿಲಿ ಹಾಕ್ತೀನಿ ಅಂದರು. ಹಾಕಬೇಕು ನಮ್ಮ ಮನೆ ಕಿಲಿ ಹಾಕ್ಯಾರ. ನಾನು ನನ್ನ ನಾಯಿ ನಾನು ಒಳಗಟ್ಟಿದ್ದೀನಿ.